ಕನ್ಯಾ ರಾಶಿಗೆ 2026ನೇ ಇಸ್ವಿ ಒಂದು ಉತ್ತಮವಾದಂತಹ ವರ್ಷವಾಗಿರುತ್ತೆ. 2025ಕ್ಕೆ ನೀವು ಕಂಪೇರ್ ಮಾಡ್ಕೊಂಡ್ರೆ 2026ನೇ ಇಸ್ವಿ ಕನ್ಯಾ ರಾಶಿಗೆ ದೊಡ್ಡ ಮಟ್ಟದ ಲಾಭದ ವರ್ಷ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು 2026ನೇ ಇಸ್ವಿಯ ಕನ್ಯಾ ರಾಶಿಯ ರಾಶಿಫಲ. ಕನ್ಯಾ ರಾಶಿ ಈ ವರ್ಷದಲ್ಲಿ ಒಂದು ರೀತಿಯಾದಂತಹ ಮಿಶ್ರ ಫಲವನ್ನು ನೋಡುವಂಥದ್ದು ಅನುಕೂಲಕರವಾಗಿದೆ. ಈ ರಾಶಿಗೆ ಸಮವಾಗಿ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಗುರುವಿನ ಬಲವನ್ನ ನೋಡುವಂತಹ ಕನ್ಯಾ ರಾಶಿ ಈ ವರ್ಷದಲ್ಲಿ ಉತ್ತಮವಾದಂತಹ ವ್ಯವಹಾರಗಳು ಕೈ ಹಿಡಿಯುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಹೇರಳವಾಗುತ್ತೆ. ನಿಮ್ಮ ಚಿಂತನೆಗಳು ಉತ್ತಮವಾದಂತಹ ಚಿಂತನೆಗಳಾಗಿರುತ್ತೆ. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹ ಅನುಕೂಲತೆಗಳನ್ನ ನೋಡುವಂತ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ನಿಮ್ಮ ಕಷ್ಟಕ್ಕೆ ನೆರವಾಗುವಂತಹ ವ್ಯಕ್ತಿಗಳು ನಿಮಗೆ ಸಿಗುವಂತ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಮತ್ತು ವ್ಯವಹಾರದಲ್ಲೆಲ್ಲವೂ ಸಹ ಪ್ರಗತಿಯನ್ನು ಕಾಣುವಂಥದ್ದು, ಆರೋಗ್ಯದಲ್ಲಿ ಅನುಕೂಲಕರವಾದಂತಹ ವಾತಾವರಣಗಳನ್ನು ನೋಡುವಂಥದ್ದು, ಇದೆಲ್ಲವೂ ಸಹ ನಿಮಗಿರುತ್ತೆ. ಜೊತೆಯಲ್ಲಿ ಸಪ್ತಮ ದೃಷ್ಟಿಯ ಶನಿಯ ದೃಷ್ಟಿ ನೇರವಾಗಿ ಕನ್ಯಾ ರಾಶಿಗೆ ಬರೋದ್ರಿಂದ ನಿಮಗೆ ದೃಷ್ಟಿ ದೋಷಗಳು ಜಾಸ್ತಿ ಆಗುತ್ತೆ. ನಿಮ್ಮನ್ನ ಅಸೂಯೆ ಪಡುವಂತ ವ್ಯಕ್ತಿಗಳು ಜಾಸ್ತಿ ಆಗ್ತಾರೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಹೊಟ್ಟೆ ಉರಿ ಪಡುವಂತ ಜನಗಳು ಅಕ್ಕಪಕ್ಕದಲ್ಲಿ ಇರ್ತಾರೆ. ಅದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕಾಗ್ತದೆ. ಅದೇ ಸಪ್ತಮದಲ್ಲಿಯೇ ಸಹ ಬುಧ ಗ್ರಹ ಇರ್ತಾರೆ. ಬುಧನ ಜೊತೆಯಲ್ಲಿ ಕುಜಗ್ರಹರು ಇರ್ತಾರೆ. ಅದು ಕೆಲವು ದಿನಗಳ ಕಾಲ ಆರಂಭದಲ್ಲಿ ಇರುತ್ತೆ. ಆರಂಭದಲ್ಲಿ ಅಂದ್ರೆ ಏಪ್ರಿಲ್, ಮೇ ಇವೆಲ್ಲವೂ ಸಹ ಒಂದು ರೀತಿಯಾದಂತಹ ಗೊಂದಲವಾಗಿರುತ್ತೆ. ಭೂಮಿ ಆ ಸಂದರ್ಭದಲ್ಲಿ ಹೇಳಕ್ ಹೋದಾಗ ಭೂಮಿಯಲ್ಲಿ ಕಲಹಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜೂನ್ ತಿಂಗಳು ಮೇಲೆ ಯಾವ್ದಾರ ವ್ಯವಹಾರಗಳನ್ನ ಭೂಮಿ ಖರೀದಿ ಮಾಡುವಂತ ಚಿಂತನೆಯನ್ನು ಮಾಡಿ ಮೇ ಜೂನ್ ತಿರುಗು ಸಹ ಏಪ್ರಿಲ್ ಅಂಡ್ ಮಾರ್ಚ್, ಏಪ್ರಿಲ್, ಮೇ ಇಲ್ಲಿವರೆಗೂ ಸಹ ಯಾವುದು ಭೂಮಿ ಬಗ್ಗೆ ಖರೀದಿ ಮಾಡೋದಾಗ್ಲಿ, ಭೂಮಿಯ ಲೈವಾದಿ ವ್ಯವಹಾರವನ್ನು ಮಾಡೋದಾಗ್ಲಿ ಸ್ವಲ್ಪ ಸ್ಥಗಿತವನ್ನು ಮಾಡ್ಕೊಳ್ಳಿ. ಭೂಮಿಯಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಭೂಮಿ ವಿಚಾರದಲ್ಲಿ ಕಲಹಗಳಾಗುವಂಥದ್ದು, ಭೂಮಿ ವಿಚಾರಕ್ಕೋಸ್ಕರವಾಗಿ ಕೋರ್ಟ್ ಕಚೇರಿಗಳಿಗೆ ಅಲಿಯುವಂಥದ್ದು, ಇದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಅದನ್ನ ಬಿಟ್ರೆ ವ್ಯವಹಾರವೆಲ್ಲವೂ ಸಹ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಹಣಕಾಸಿನ ಅನುಕೂಲಗಳಾಗುವಂಥದ್ದು ಮತ್ತೆ ಇದೆಲ್ಲವೂ ಸಹ ಚೆನ್ನಾಗಿರುತ್ತೆ. ಸ್ವಲ್ಪ ಆದಾಯ ವ್ಯಯದಲ್ಲೂ ಸ್ವಲ್ಪ ಏರುಪೇರುಗಳನ್ನು ನಾವು ನೋಡ್ತಿರ್ತೀವಿ. ₹8 ಆದಾಯ ಇದ್ರೆ ₹11 ಖರ್ಚುಗಳಿರುತ್ತೆ. ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ. ನಿಮ್ಮ ಚಿಂತನೆಗಳು ಜಾಸ್ತಿ ಇರುತ್ತೆ. ಮಾಡುವಂತ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ವ್ಯವಹಾರದಲ್ಲಿ ಎಲ್ಲವೂ ಸಹ ಒಂದು ರೀತಿಯ ಪ್ರಗತಿಯ ವ್ಯವಹಾರಗಳಾಗೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಸಾಲದ ವಾತಾವರಣಗಳಿರುತ್ತೆ. ಕೈದಲ್ಲಿ ಹಣಕಾಸು ಸ್ವಲ್ಪ ನಿಲ್ಲುವಂಥದ್ದು ಸಾಧ್ಯತೆ ಕಡಿಮೆ ಇರುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಯೋಚನೆಗಳನ್ನು ಮಾಡ್ಕೊಳ್ಳಿ. ಉತ್ತಮವಾದ ಗುರುಬಲವನ್ನು ಹೊಂದುವಂಥದ್ದು ಕನ್ಯಾ ರಾಶಿ. ನಾನು ಆಗ್ಲೇ ಹೇಳಿದಾಗೆ ಮನೆಯಲ್ಲಿ ಮದುವೆ ಮುಂಜಿಗಳು, ವ್ಯವಹಾರಗಳು, ಪ್ರಗತಿ ಎಲ್ಲವೂ ಸಹ ಅನುಕೂಲವಾಗುತ್ತೆ. ಮನೆ ಕಟ್ಟುವಂತ ಯೋಗಗಳು ತುಂಬಾ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಮನೆಯಲ್ಲಿ ಮದುವೆ ಮುಂಜಿಗಳಾಗುವಂತ ಯೋಗಗಳು ತುಂಬಾ ಚೆನ್ನಾಗಿದೆ. ಯಾವುದೋ ಹೊಸದಾಗಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಉತ್ತಮವಾದಂತಹ ಎಲ್ಲವೂ ಸಹ ಇದೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುವಂತವರಂತೂ ಹೆಚ್ಚಿನದಾಗಿರ್ತಾರೆ. ಯಾವಾಗ ಶನಿ ನಿಮಗೆ ದೃಷ್ಟಿ ಬರ್ತೋ ಅದೆಲ್ಲವೂ ಸಹ ಶನಿಯ ದೃಷ್ಟಿಯಿಂದ ಹೊಟ್ಟೆ ಉರಿ ಪಡುವಂತದ್ದು ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ಚಿಂತನೆ ಬೇಡ. ಹೊಟ್ಟೆ ಉರಿ ಪಡುವಂತವ್ರು ಪಡ್ತಾ ಇರ್ಲಿ, ಕೈಲಾಗ್ದವನು ನಮ್ಮನ್ನ ನಾಡ್ಕೊಂಡು ನಗ್ತಾನೆ, ಅದೇನ್ ತೊಂದರೆ ಇಲ್ಲ. ಅವ್ರೇನು ಬೇಕಾದ್ರೂ ಮಾಡ್ಕೊಳ್ಳಿ. ನಾವು ಮಾಡುವಂತ ಕೆಲಸ ಅದು ಶ್ರದ್ಧೆಯಿಂದ ಇರಬೇಕು, ಅದು ನಿಷ್ಠೆಯಿಂದ ಇರಬೇಕು. ವ್ಯವಹಾರವೆಲ್ಲವೂ ಸಹ ಉತ್ತಮವಾದ ಗಳಿಕೆಯಲ್ಲಿ ಇರಬೇಕು. ಅದ್ರ ಬಗ್ಗೆ ಯೋಚನೆಯನ್ನು ಮಾಡೋಣ. ಮತ್ತೆ ಕನ್ಯಾ ರಾಶಿಗೆ ಅಧಿಪತಿಯಾದಂಥವನು ಬುಧಗ್ರಹ. ಬುಧಗ್ರಹ ಸೌಮ್ಯ ಗ್ರಹ ಅಂತ ಹೇಳ್ತಿರ್ತೀವಿ. ಇನ್ನು ಬುದ್ಧಿಗೆ ಕಾರಕನಾದಂಥವನು, ಭೂಮಿಗೆ ಕಾರಕನಾದಂಥವನು, ನೆನಪಿಗೆ ಕಾರಕನಾದಂಥವನು, ಈ ವಾಣಿಜ್ಯಕ್ಕೆ ಕಾರಕನಾದಂಥವನು ಬುಧಗ್ರಹ. ಈ ಮಿಥುನ್ ರಾಶಿಯವರು ಯಾರು ಬಿಸ್ನೆಸ್ ಮಾಡ್ತಿದ್ರೆ, ಹೋಟೆಲ್ ಬಿಸ್ನೆಸ್, ಬಟ್ಟೆ ಬಿಸ್ನೆಸ್, ಮತ್ತೆ ಪ್ರಾವಿಜನ್ ಸ್ಟೋರ್ ಇಟ್ಕೊಂಡಿರುವಂತವರು, ಕಾಂಟಿಮೆಂಟ್ಸ್, ಬೇಕರಿ ಇಟ್ಕೊಂಡಿರುವಂತವ್ರು ಎಲ್ಲರಿಗೂ ಸಹ ಉತ್ತಮವಾದಂತಹ ಲಾಭ ಗಳಿಕೆಯ ವರ್ಷವಾಗಿರುತ್ತೆ. ಈ ರಾಶಿಗೆ ಸಂಖ್ಯೆ ಬಂದು 5 ಆಗಿರುತ್ತೆ. 5ನೇ ದಿನಾಂಕವನ್ನ, 14ನೇ ದಿನಾಂಕವನ್ನ, 23ನೇ ದಿನಾಂಕವನ್ನ ಮಿಸ್ ಮಾಡ್ದಲ್ಲೇ ಯೂಸ್ ಮಾಡ್ಕೊಳ್ಳಿ. ತುಂಬಾ ಅನುಕೂಲವಾಗಿರುತ್ತೆ. ನಿಮ್ಮ ರಾಶಿಗೆ ಹಸಿರು ಬಣ್ಣವನ್ನ, ಬಿಳಿಯ ಬಣ್ಣವನ್ನ ಹೆಚ್ಚಿನದಾಗಿ ಉಪಯೋಗಿಸಿ. ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಯಾವ್ದನ್ನ ಯೂಸ್ ಮಾಡಬಾರ್ದು ಅಂತಂದ್ರೆ ರಕ್ತವರ್ಣವನ್ನ ಜಾಸ್ತಿ ಯೂಸ್ ಮಾಡಬೇಡಿ. ತುಂಬಾ ರಕ್ತವರ್ಣ ಅಂತಂದ್ರೆ ತುಂಬಾ ರೆಡ್ ಆಗಿರುವಂತಹ ಕೆಂಪು ಬಣ್ಣವನ್ನ ಜಾಸ್ತಿ ನೀವು ಅದನ್ನ ಯೂಸ್ ಮಾಡಬೇಡಿ. ಮಿಕ್ಕಿದ ಎಲ್ಲವೂ ಸಹ ನಿಮಗೆ ಎಲ್ಲಾ ತರ ಕಲರ್ಗಳು ಆಗುತ್ತೆ. ನೀಲಿ ಕಲರ್ ಆಗುತ್ತೆ, ಮತ್ತೆ ನಿಮಗೆ ರೆಡ್ ಅಲ್ಲೂ ಸಹ ನಿಮಗೆ ಮೆರೂನ್ ರೆಡ್ ಅಂತ ಇರ್ತೀವಿ, ಅದೆಲ್ಲವೂ ಸಹ ಆಗುತ್ತೆ. ನೆಶೆ ಕಲರು, ಎನಿ ಒನ್ ಎಲ್ಲಾ ಕಲರು ಆಗುತ್ತೆ. ನೀವು ಮಾಡ್ಬೇಕಾಗಿರುವಂತದ್ದು ರಕ್ತವರ್ಣವನ್ನ ಮಾತ್ರ ಅವಾಯ್ಡ್ ಮಾಡಿ. ದಿನಾಂಕವನ್ನ ಜಾಸ್ತಿ ನೀವು 5ನೇ ತಾರೀಕು, 23ನೇ ತಾರೀಕು ಇವೆಲ್ಲವೂ ಸಹ ಜಾಸ್ತಿ, 14ನೇ ತಾರೀಕು ಇವೆಲ್ಲವೂ ಸಹ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ರಾಷ್ಟ್ರಾಧಿಪತಿ ಬುಧನಾಗಿದ್ದಾಗ ನಾವು ಮಾಡ್ಬೇಕಾಗಿರುವಂತದ್ದು ದೇವತಾ ಉಪಾಸನೆ, ಮಹಾವಿಷ್ಣುವಿನ ಉಪಾಸನೆ. ರಾಷ್ಟ್ರಾಧಿಪತಿ ಬುಧನಾಗಿದ್ದಾಗ ಮಹಾವಿಷ್ಣು ಧ್ಯಾನವನ್ನ ಮಾಡುವಂಥದ್ದು,
ಸೀತಾರಾಮರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಕೃಷ್ಣ ರುಕ್ಮಿಣಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಾರ್ಥನೆಗಳನ್ನು ಮಾಡುವಂಥದ್ದು, ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಶ್ಲೋಕವನ್ನು ಹೇಳ್ಕೊಳ್ಳುವಂಥದ್ದು, ಇದೆಲ್ಲವೂ ಸಹ ಮಾಡೋದ್ರಿಂದ ಕನ್ಯಾ ರಾಶಿಗೆ 2026ನೇ ಇಸ್ವಿ ಒಂದು ಉತ್ತಮವಾದಂತಹ ವರ್ಷವಾಗಿರುತ್ತೆ. 2025ಕ್ಕೆ ನೀವು ಕಂಪೇರ್ ಮಾಡ್ಕೊಂಡ್ರೆ 2026ನೇ ಇಸ್ವಿ ಕನ್ಯಾ ರಾಶಿಗೆ ದೊಡ್ಡ ಮಟ್ಟದ ಲಾಭದ ವರ್ಷವಾಗಿರುತ್ತೆ ಅಂತ ಹೇಳ್ಬೋದು. ನಮಸ್ಕಾರ.